ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಉದಯಗಿರಿಯಲ್ಲಿ ಗಲಭೆ, ಕಲ್ಲು ತೂರಾಟ ಪ್ರಕರಣ. ಕಲ್ಲು ಎಸೆತಾ ಇರುವ ಮತ್ತೊಂದು ಸಿಸಿಟಿವಿ ದೃಶ್ಯ ಲಭ್ಯ. ದೃಶ್ಯಗಳನ್ನು ಆಧರಿಸಿ ಮತ್ತೆ 5 ಬಂಧನ. ಬಂಧಿತರ ಸಂಖ್ಯೆ 13ಕ್ಕೆ ಏರಿಕೆ. ಭೀಮಾ ತೀರದ ಹಂತಕ ಬಾಗಪ್ಪ ಹರಿಜನ ಬರ್ಬರ ಹತ್ಯೆ ಕೇಸ್. ಅಡುಗೆ ಮಾಡೋ ಸಂಜನಾ ನೀಡಿದ ಮಾಹಿತಿ ಆಧರಿಸಿ ಬಾಗಪ್ಪನ ಮಗಳು ಸೇರಿ ಹಲವರ ವಿರುದ್ಧ ದೂರು. ಪೊಲೀಸರಿಂದ ತನಿಖೆ ಚುರುಕು. ವಾರದೊಳಗೆ ರಾಜ್ಯ ಕಾಂಗ್ರೆಸ್ಗೆ ನೂತನ ಸಾರಥಿ ನೇಮಕ ಸಾಧ್ಯತೆ. ಕೈ ನೋಡಿಕೊಂಡು ಬಿಜೆಪಿಯಲ್ಲಿ ನಿರ್ಧಾರ ಮಾಡೋಕೆ ಚಿಂತನೆ. ಮೋದಿ ವಿದೇಶ ಪ್ರವಾಸದಿಂದ ವಾಪಸ್ಸಾದ ಬಳಿಕ ಚರ್ಚಿಸಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಘೋಷಣೆಗೆ ಪ್ಲಾನ್. ಮಳೆ ಬಂದ್ರೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಮುಳುಗುವ ಮನೆಗಳು. ಜಪಾನ್ ತಂತ್ರಕ್ಕೆ ಮೊರೆ ಹೋದ ಮಾಲೀಕರು. ಕೊಳಕು ನೀರಿನ ಸಹವಾಸ ಬೇಡ ಅಂತ ತಮ್ಮ ಮನೆಗಳನ್ನೇ ಹೈಡ್ರಾಲಿಕ್ ಜಾಕ್ ಮೂಲಕ 5 ಅಡಿ ಎತ್ತರಕ್ಕೆ ಏರಿಸ್ತಾ ಇರುವ ಜನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.